ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಡಿಸ್ಕಷನ್ ಮಾಡ್ತಾ ಇರುವಂತ ವಿಷಯ ಯಾವತ್ತಪ್ಪ ಅಂತಂದ್ರೆ, ನಾವು ಪಿ ಯು ಸಿ ಸೈನ್ಸ್ ಮಾಡ್ಲಾರ್ದನ ನರ್ಸಿಂಗ್ ನ ಮಾಡಬಹುದಾ ಅಂತ ಹೇಳಿ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಡೌಟ್ ಇರ್ತದ. ಸೊ ಹಾಗಾಗಿ ಇವತ್ತು ನಾವು ಪಿ ಯು ಸಿ ಸೈನ್ಸ್ ಮಾಡದೆ ಅಥವಾ ಪಿ ಯು ಸಿ ಒಳಗಡೆ ಪಿ ಸಿ ಎಂ ಬಿ ಅಥವಾ ಪಿ ಸಿ ಬಿ ಕಾಂಬಿನೇಷನ್ ತಗೊಳ್ದೇನೆ ನರ್ಸಿಂಗ್ ನ ಯಾವ ತರ ಮಾಡ್ಬೇಕಂತೇಳಿ ಇವತ್ತು ಡಿಸ್ಕಷನ್ ಮಾಡ್ತಾ ಇದೀವಿ. ಸೊ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ವಿಸಿಟ್ ಮಾಡಿದಿರಲ್ಲ ಅವರೆಲ್ಲರೂ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ನಾವು ಆ ಕೋರ್ಸ್ ಯಾವುದು, ಅದರ ಎಲಿಜಿಬಿಲಿಟಿ ಏನು, ಅದೇ ರೀತಿ ಅದರದ್ದು ಜಾಬ್ ಅಪರ್ಚುನಿಟೀಸ್ಗಳು ಏನಿರ್ತಾವೆ, ಆಮೇಲೆ ಸ್ಯಾಲರಿ ಸ್ಕೇಲ್ ಯಾವ ತರ ಇರ್ತೈತಿ ಅನ್ನೋದನ್ನ ಒಂದೊಂದಾಗಿ ನಿಮಗೆ ಡಿಸ್ಕಷನ್ ಮಾಡ್ತಾ ಹೋಗ್ತಾ ಇದ್ದೀವಿ. ಸೊ ಹಾಗಾದ್ರೆ ಪಿ ಯು ಸಿ ಸೈನ್ಸ್ ಮಾಡದೆ ನಾವು ನರ್ಸಿಂಗ್ ನ ಯಾವ ತರ ಮಾಡಬಹುದು ಅಂತಂದ್ರೆ, ಸೊ ವಿದ್ಯಾರ್ಥಿಗಳೇ, ಪಿ ಯು ಸಿ ಒಳಗಡೆ ನೀವು ಯಾವುದೇ ಕೋರ್ಸ್ ಅನ್ನು ತಗೊಂಡ್ರು ನಾವು ನರ್ಸಿಂಗ್ ಅನ್ನ ಮಾಡಬಹುದು. ಮೊದಲನೇದು ಆ ನರ್ಸಿಂಗ್ ಯಾವಪ್ಪ ಅಂತಂದ್ರೆ GNM ಅಂತ ಕರಿತೀವಿ ನಾವು. ಸೊ GNM ಇಸ್ ನಥಿಂಗ್ ಬಟ್ ಜನರಲ್ ಮಿಡ್ವೈಫರಿ ನರ್ಸಿಂಗ್ ಕೋರ್ಸ್. ಸೊ ಈ ಕೋರ್ಸ್ ನಾವು 3 ವರ್ಷ ಯಾವುದೇ ಪಿ ಯು ಸಿ ಮಾಡಿದ್ರು ಕೂಡ ಈ ಒಂದು ಕೋರ್ಸ್ ನ ಕಲಿಬಹುದು. ಸೊ ಹಾಗಾಗಿ ವಿದ್ಯಾರ್ಥಿಗಳೇ, ಈ ಒಂದು GNM ಅನ್ನೋ ಕೋರ್ಸಿನ ಬಗ್ಗೆ ನಾವು ಇವತ್ತು ಡಿಸ್ಕಷನ್ ಮಾಡ್ತಾ ಇದೀವಿ. ಅಂದ್ರೆ ಆ GNM ಅಂತಂದ್ರೆ ಏನು, ಆ GNM ನ ಮಾಡಿದವರು ಏನ್ ಕೆಲಸ ಮಾಡ್ತಾರೆ, ಆಮೇಲೆ ಆ GNM ನ ಕಲಿಯಲಿಕ್ಕೆ ನಾವು ಏನೆಲ್ಲ ಎಲಿಜಿಬಿಲಿಟಿಗಳನ್ನ ಹೊಂದಿರಬೇಕು, ಅದಾದ್ಮೇಲೆ ಆ ಒಂದು ಕೋರ್ಸ್ ನಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಗಳು ಬರ್ತಾವು, ಎಷ್ಟು ವರ್ಷ ಡ್ಯೂರೇಷನ್, ಆಮೇಲೆ ಇದನ್ನ ಮುಗಿಸಿದ ಮೇಲೆ ನಾವು ಯಾವ ತರ ಜಾಬ್ ಅನ್ನ ಪಡಿತೀವಿ, ಆಮೇಲೆ ಅದರ ಸ್ಯಾಲರಿ ಸ್ಕೇಲ್ಗಳು ಏನು, ಆಮೇಲೆ ಯಾವ್ಯಾವ ಕಾಲೇಜಸ್ಗಳು ಟಾಪ್ ಕಾಲೇಜಸ್ಗಳು ನಮ್ಮ ಕರ್ನಾಟಕದಲ್ಲಿ ಇದಾವೆ ಅಂತೇಳಿ ಒಂದೊಂದಾಗಿ ನಿಮ್ಗೆ ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ. ಸೊ ಹಾಗಾಗಿ ಈ ಒಂದು ಕೋರ್ಸ್ ನ ಮಾಡ್ಲಿಕ್ಕೆ ಏನ್ ಎಲಿಜಿಬಿಲಿಟಿನ ನಾವು ಹೊಂದಿರ್ಬೇಕಂತೇಳಿ ಇವಾಗ ನೋಡೋಣ. ಸೊ ಮೊದಲಿಗೆ ಈ ಒಂದು ಕೋರ್ಸ್ ನ ಮಾಡ್ಲಿಕ್ಕೆ ನಾವು ಪಿ ಯು ಸಿ ಮುಗಿಸಿರ್ಬೇಕಾಗ್ತದ. ಅಂದ್ರೆ ಪಿ ಯು ಸಿ ನೀವು ಆರ್ಟ್ಸ್ ಆದ್ರೂ ಮಾಡಿರ್ಬೋದು, ಪಿ ಯು ಸಿ ಸೈನ್ಸ್ ಆದ್ರೂ ಮಾಡಿರ್ಬೋದು, ಪಿ ಯು ಸಿ ಕಾಮರ್ಸ್ ಆದ್ರೂ ಮಾಡಿರ್ಬೋದು. ನೀವು ಯಾವುದೇ ಕೋರ್ಸ್ ಅನ್ನು ಮಾಡಿದ್ರು ಕೂಡ ಪಿ ಯು ಸಿ ಒಳಗಡೆ ಆ ಒಂದು GNM ಕೋರ್ಸ್ ಅನ್ನ ಮಾಡಬಹುದು. ಸೊ ಹಾಗಾಗಿ ವಿದ್ಯಾರ್ಥಿಗಳೇ, ಈ GNM ಕೋರ್ಸ್ ಅನ್ನ ಮಾಡ್ಲಿಕ್ಕೆ ನಾವು ಪಿ ಯು ಸಿ ಮುಗಿಸಿರ್ಬೇಕು. ಆ ಒಂದು ಪಿ ಯು ಸಿ ಒಳಗಡೆ ಎಷ್ಟು ಪರ್ಸೆಂಟೇಜ್ ಅನ್ನ ನಾವು ಪಡೆದಿರಬೇಕು ಅಂತ ಕೇಳಿದ್ರೆ, ಸೊ ವಿದ್ಯಾರ್ಥಿಗಳೇ, ಸೇಮ್ ಇಲ್ಲಿ BSc ನರ್ಸಿಂಗ್ ಒಳಗಡೆ ಏನು ಕ್ಯಾಟಗರೀಸ್ ಇತ್ತಲ್ಲ, SC STಗೆ 40% ಇಂದ ಅಬೋವ್ ಇರ್ಬೇಕಾಗ್ತದ. ಅದೇ ರೀತಿ ಜನರಲ್ ಕ್ಯಾಟಗರೀಸ್ ಒಳಗಡೆ 45+ ಅಬೋವ್ ಇರ್ಬೇಕಾಗ್ತದ. ಓಕೆ. ಸೊ ಅದೇ ರೀತಿ ಇದ್ರದ್ದು ಏಜ್ ಲಿಮಿಟ್ ಎಷ್ಟಿರಬೇಕು ಅಥವಾ ಯಾವ ಏಜ್ ಒಳಗಡೆ ನಾವು ಈ ಒಂದು ಕೋರ್ಸ್ ಅನ್ನ ಮಾಡಬಹುದು ಅಂತ ಕೇಳಿದ್ರೆ, ನಿಮ್ದು ಮಿನಿಮಮ್ ಏಜ್ 18+ ಇರಬೇಕು, ಮ್ಯಾಕ್ಸಿಮಮ್ 40 ಅಥವಾ 35 to 40 ಏಜ್ ಒಳಗಡೆ ನಾವು ಈ GNM ಕೋರ್ಸ್ ಅನ್ನ ಮಾಡಬಹುದು. ಸೊ ಅದಾದ್ಮೇಲೆ ಈ ಒಂದು ಕೋರ್ಸ್ ಅನ್ನ ಮಾಡ್ಬೇಕಾದ್ರೆ ನಾವು ಎಷ್ಟು ವರ್ಷ ಕಲಿಬೇಕು ಅಂತ ಕೇಳಿದ್ರೆ, ಅಂದ್ರೆ ಇದರ ಡ್ಯೂರೇಷನ್ ಏನಪ್ಪಾ ಅಂತ ಕೇಳಿದ್ರೆ, ಸೊ ಇದರ ಡ್ಯೂರೇಷನ್ 3 ವರ್ಷ ಇರ್ತೈತಿ. ಅಂದ್ರೆ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಈ ತರ 3 ವರ್ಷ ಇರ್ತೈತಿ. ಅದ್ರ ಜೊತೆಗೇನೆ ನೀವು ಅದರೊಳಗಡೆ 6 ಮಂತ್ ಇಂಟರ್ನ್ಶಿಪ್ ನ ಕಲಿತೀರಿ, ಇನ್ಕ್ಲೂಡಿಂಗ್ 6 ಮಂತ್ ಇಂಟರ್ನ್ಶಿಪ್ 3 years. ಅಂದ್ರೆ ನೀವು ಅದರೊಳಗಡೆ 3 ವರ್ಷದೊಳಗಡೆನೆ 6 ತಿಂಗಳ ಇಂಟರ್ನ್ಶಿಪ್ ನ ಹೊಂದಿರ್ತೀರಿ. ಸೊ ಅದಾದ್ಮೇಲೆ ಈ ಒಂದು ಕೋರ್ಸ್ ನಲ್ಲಿ ಬರುವಂತ ಸಬ್ಜೆಕ್ಟ್ ಗಳು ಏನು ಅಂತೇಳಿ ನೋಡೋಣ. ಸೊ ಮೊದಲನೇ ಇಯರ್ ಒಳಗಡೆ ಯಾವ ಸಬ್ಜೆಕ್ಟ್ ಗಳು ಬರ್ತಾವು, ಎರಡನೇ ವರ್ಷದೊಳಗೆ ಯಾವ ಸಬ್ಜೆಕ್ಟ್ ಬರ್ತಾವು, ಮೂರನೇ ವರ್ಷದೊಳಗಡೆ ಯಾವ್ಯಾವ ಸಬ್ಜೆಕ್ಟ್ ಗಳು ಬರ್ತಾವ ಅಂತೇಳಿ ಒಂದೊಂದಾಗಿ ನೋಡ್ಕೊಂತ ಹೋಗೋಣ. ಓಕೆ. ಸೊ ಹಾಗಾದ್ರೆ ಮೊದಲನೇ ಇಯರ್ ಒಳಗಡೆ ಯಾವ್ಯಾವ ಸಬ್ಜೆಕ್ಟ್ ಗಳು ಬರ್ತಾವ ಅಂತ ಹೇಳಿ ಈಗ ಹೇಳ್ತಾ ಇದೀನಿ ನಿಮ್ಗೆ. ಸೊ ಮೊದಲನೇ ಇಯರ್ ಒಳಗಡೆ ಮೊದಲನೇ ಸಬ್ಜೆಕ್ಟ್ ಯಾವಪ್ಪ ಅಂತಂದ್ರೆ ಹ್ಯೂಮನ್ ಅನಾಟಮಿ ಅಂಡ್ ಫಿಸಿಯಾಲಜಿ ಇನ್ಕ್ಲೂಡಿಂಗ್ ಮೈಕ್ರೋಬಯಾಲಜಿ, ಈ ಒಂದು ಸಬ್ಜೆಕ್ಟ್ ನಿಮ್ಗೆ ಬರ್ತದ. ಸೊ ಎರಡನೇ ಸಬ್ಜೆಕ್ಟ್ ಯಾವಪ್ಪ ಅಂದ್ರ ಫೌಂಡೇಶನ್ ಅಂತ ಒಂದು ಸಬ್ಜೆಕ್ಟ್ ಬರ್ತೈತಿ. ಮೂರನೇ ಸಬ್ಜೆಕ್ಟ್ ಯಾವಪ್ಪ ಅಂತಂದ್ರೆ ಸೈಕಾಲಜಿ ಅಂಡ್ ಸೋಶಿಯಾಲಜಿ ಅಂತೇಳಿ ಒಂದು ಸಬ್ಜೆಕ್ಟ್ ಬರ್ತೈತಿ. ನಾಲ್ಕನೇ ಸಬ್ಜೆಕ್ಟ್ ಯಾವಪ್ಪ ಅಂತಂದ್ರ ಕಮ್ಯುನಿಟಿ ಹೆಲ್ತ್ ನರ್ಸಿಂಗ್ ಅಂತೇಳಿ ನಾವು ಕಲಿತೀವಿ. ಸೊ ಈ 4 ಸಬ್ಜೆಕ್ಟ್ ಗಳನ್ನ ನಾವು ಥಿಯರಿ ಕಲಿತೀವಿ. ಅದರ ಜೊತೆಗೇನೆ ಒಂದು ಸಬ್ಜೆಕ್ಟ್ ನಮ್ಗೆ ಇಲ್ಲಿ ಪ್ರಾಕ್ಟಿಕಲ್ ಇರ್ತೈತಿ. ಸೊ ಇವು 4 ಸಬ್ಜೆಕ್ಟ್ ಥಿಯರಿ, ಒಂದು ಸಬ್ಜೆಕ್ಟ್ ಪ್ರಾಕ್ಟಿಕಲ್. ಸೊ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ಇದ್ರೊಳಗಡೆ ಪಾಸಿಂಗ್ ಮಾರ್ಕ್ಸ್ 38 ಇರ್ತೈತಿ. ಅಂದ್ರೆ 38+ ತಗೊಂಡಾಗ ನಾವು ಈ ಸಬ್ಜೆಕ್ಟ್ ಗಳನ್ನ ಪಾಸ್ ಆಗ್ಬೋದು. ಸೊ ಅದಾದ್ಮೇಲೆ ಎರಡನೇ ವರ್ಷಕ್ಕೆ ಯಾವ್ಯಾವ ಸಬ್ಜೆಕ್ಟ್ ಗಳು ಬರ್ತಾವ ಅಂತ ಹೇಳಿ ನೋಡೋಣ. ಸೊ ಮೊದಲನೇ ಸಬ್ಜೆಕ್ಟ್ ಎರಡನೇ ವರ್ಷದೊಳಗಡೆ MSN ಫಸ್ಟ್ ಅಂತ ಬರೋದಂದ್ರೆ ಮೆಡಿಕಲ್ ಸರ್ಜಿಕಲ್ ನರ್ಸಿಂಗ್ ಅಂತ ಹೇಳಿ ಒಂದನೇ ಸಬ್ಜೆಕ್ಟ್ ಬರ್ತೈತಿ. ಎರಡನೇ ಸಬ್ಜೆಕ್ಟ್ MSN2 ಅಂತ ಬರ್ತೈತಿ. ಅಂದ್ರೆ ಅದರೊಳಗಡೆ 1, 2 ಅಂತ ಇರ್ತೈತಿ. ಅಂದ್ರೆ ಒಂದನೇ ಸಬ್ಜೆಕ್ಟ್, ಎರಡನೇ ಸಬ್ಜೆಕ್ಟ್. ಅದಾದ್ಮೇಲೆ ಮೂರನೇ ಸಬ್ಜೆಕ್ಟ್ ಚೈಲ್ಡ್ ಹೆಲ್ತ್ ನರ್ಸಿಂಗ್ ಅಂತ ಕರಿತೀವಿ. ಆಮೇಲೆ ಪಿಡಿಯಾಟ್ರಿಕ್ ಅಂತ ಕೂಡ ಕರಿಬಹುದು ನಾವು ಇದಕ್ಕೆ. ಆಮೇಲೆ ನಾಲ್ಕನೇ ಸಬ್ಜೆಕ್ಟ್ ಯಾವಪ್ಪ ಅಂತಂದ್ರೆ ಮೆಂಟಲ್ ಹೆಲ್ತ್ ನರ್ಸಿಂಗ್, ಆಮೇಲೆ ಇದಕ್ಕೆ ಏನಂತ ಕರೀತೀವಿ ನಾವು ಸೈಕ್ಯಾಟ್ರಿಕ್ ಅಂತಾನು ಕೂಡ ಕರಿಬಹುದು. ಓಕೆ. ಸೊ ಈ 4 ಸಬ್ಜೆಕ್ಟ್ ಗಳನ್ನ ನಾವು ಇಲ್ಲಿ ಫೇಸ್ ಮಾಡ್ತೀವಿ ಇಲ್ಲಿ ಈ ಒಂದು ಸೆಕೆಂಡ್ ಇಯರ್ ಒಳಗಡೆ. ಅದೇ ರೀತಿ ಇದ್ರ ಜೊತೆಗೆ ಪ್ರಾಕ್ಟಿಕಲ್ಸ್ ಕೂಡ ಯಾವ ಇರ್ತಾವ ಅಂದ್ರೆ, ಮೊದಲನೇದು
MSN1 MSN2 ಅಂತ ಒಂದ್ ಸಬ್ಜೆಕ್ಟ್ ಪ್ರಾಕ್ಟಿಕಲ್ ಇರ್ತೈತಿ. ಅದಾದ್ಮೇಲೆ ಸೈಕ್ಯಾಟ್ರಿಕ್ ಅಥವಾ ಮೆಂಟಲ್ ಹೆಲ್ತ್ ನರ್ಸಿಂಗ್ ಅಂತ ಒಂದ್ ಸಬ್ಜೆಕ್ಟ್ ಇರ್ತೈತಿ. ಆಮೇಲೆ ಪಿಡಿಯಾಟ್ರಿಕ್ ಅಥವಾ ಚೈಲ್ಡ್ ಹೆಲ್ತ್ ನರ್ಸಿಂಗ್ ಅಂತ ಒಂದ್ ಸಬ್ಜೆಕ್ಟ್ ನಿಮ್ಗೆ ಪ್ರಾಕ್ಟಿಕಲ್ ಇರ್ತೈತಿ. ಅಂದ್ರೆ ಇಲ್ಲಿ 3 ಸಬ್ಜೆಕ್ಟ್ ಪ್ರಾಕ್ಟಿಕಲ್ ಇರ್ತಾವು, 4 ಸಬ್ಜೆಕ್ಟ್ ಥಿಯರಿ ಇರ್ತಾವ. ಓಕೆ, ಸೊ ಅದಾದ್ಮೇಲೆ 3ನೇ ವರ್ಷಕ್ಕೆ ಯಾವ್ಯಾವ ಸಬ್ಜೆಕ್ಟ್ ಗಳು ಬರ್ತಾವ ಅಂತ ಹೇಳ್ತೀನಿ ನಿಮ್ಗೆ ಇವಾಗ. ಸೊ 3ನೇ ವರ್ಷಕ್ಕೆ 1ನೇ ಸಬ್ಜೆಕ್ಟ್ ಯಾವಪ್ಪ ಅಂತಂದ್ರೆ OBG ಅಂತ ಬರ್ತೈತಿ. OBG ಇಸ್ ನಥಿಂಗ್ ಬಟ್ ಗೈನಕಾಲಜಿ. ಸೊ ಗೈನಕಾಲಜಿ ಒಳಗಡೆ ಏನೇನ್ ಚಾಪ್ಟರ್ಸ್ ಗಳು ಬರ್ತಾವಲ್ಲ ಅವುಗಳನ್ನ ಈ ಒಂದು ಸಬ್ಜೆಕ್ಟ್ ಒಳಗಡೆ ಕಲಿತೀರಿ. ಸೊ ಅದಾದ್ಮೇಲೆ 2ನೇ ಸಬ್ಜೆಕ್ಟ್ ಯಾವಪ್ಪ ಅಂತಂದ್ರೆ ಕಮ್ಯುನಿಟಿ ಹೆಲ್ತ್ ನರ್ಸಿಂಗ್. ಸೊ ಕಮ್ಯುನಿಟಿ ಹೆಲ್ತ್ ನರ್ಸಿಂಗ್ ಅನ್ನೋ ಒಂದು ಸಬ್ಜೆಕ್ಟ್ ಕೂಡ ನಾವು ಇಲ್ಲಿ ಕಲಿತೀವಿ. ಸೊ ಥರ್ಡ್ ಇಯರ್ ಒಳಗಡೆ ನಾವು ಕೇವಲ 2 ಸಬ್ಜೆಕ್ಟ್ ಥಿಯರಿ ಕಲಿತೀವಿ. ಅದ್ರ ಜೊತೆಗೇನೆ 2 ಸಬ್ಜೆಕ್ಟ್ ಪ್ರಾಕ್ಟಿಕಲ್ ಕಲಿತೀವಿ. ಅಂದ್ರೆ ಇಲ್ಲಿ 4 ಸಬ್ಜೆಕ್ಟ್ ಗಳನ್ನ ನಾವು ಥರ್ಡ್ ಇಯರ್ ಒಳಗಡೆ ಕಲಿತೀವಿ. ಓಕೆ, ಇವೆಲ್ಲ ಸಬ್ಜೆಕ್ಟ್ ಗಳ ಬಗ್ಗೆ ಇನ್ಫಾರ್ಮೇಶನ್ ಆಯ್ತು. ಅದಾದ್ಮೇಲೆ ಈ ಒಂದು ಕೋರ್ಸ್ ನ ಮುಗಿಸಿದ್ವಿ. ಸೊ ಅಂದ್ರೆ ಈಗ ಎಕ್ಸಾಂಪಲ್ ನಮ್ದು ಥರ್ಡ್ ಇಯರ್ ಮಟ್ಟ ನಾವು ಈ ಸಬ್ಜೆಕ್ಟ್ ಗಳನ್ನ ಮುಗಿಸಿ 3 ವರ್ಷ ಮುಗಿಸಿದ್ಮೇಲೆ ಇಲ್ಲಿ ನೀವು 2.5 ವರ್ಷಕ್ಕೆ ನಿಮ್ಮ ಥಿಯರಿ ಕ್ಲಾಸಸ್ ಗಳನ್ನ ಮುಗಿಸಿರ್ತೀರಿ. ಅದಾದ್ಮೇಲೆ ನಿಮ್ಗ 6 ತಿಂಗಳು ಇದ್ರ ಜೊತೆಗೇನೆ ಇಂಟರ್ನ್ಶಿಪ್ ಕೂಡ ನೀವು ಮಾಡ್ಬೇಕಾಗ್ತದ. ಹಾಸ್ಪಿಟಲ್ ಇಂಟರ್ನ್ಶಿಪ್ ಅಂದ್ರೆ ಕ್ಲಿನಿಕಲ್ ಸೈಡ್ ಒಳಗಡೆ ನೀವು ಹಾಸ್ಪಿಟಲ್ ಒಳಗಡೆ ಯಾವ ತರ ಪೇಷಂಟ್ ಕೇರ್ ಮಾಡ್ತೀವಿ, ಯಾವ ತರ ಹಾಸ್ಪಿಟಲ್ ಒಳಗಡೆ ನಾವು ಕೆಲಸ ಮಾಡ್ಬೇಕು ಅನ್ನೋದನ್ನ ಕಲಿಲಿಕ್ಕೆ ನೀವು 6 ಮಂತ್ ಇಂಟರ್ನ್ಶಿಪ್ ನ ಮಾಡ್ತೀವಿ. ಸೊ ಹಾಗಾದ್ರೆ ಈ ಒಂದು GNM ಕೋರ್ಸ್ ಅನ್ನ ನಾವು ಮುಗಿಸಿದ್ವಿ, 6 ಮಂತ್ ಇಂಟರ್ನ್ಶಿಪ್ ಆಯ್ತು ನಮ್ದು. ಅದಾದ್ಮೇಲೆ ನಾವು ಏನಾದ್ರು ಹೈಯರ್ ಎಜುಕೇಶನ್ ಅನ್ನ ಮಾಡ್ಬೋದಾ ಈ ಒಂದು GNM ಅನ್ನ ಮುಗಿಸಿದ ಮೇಲೆ ಅಂತ ಕೇಳಿದ್ರೆ, ಸೊ ವಿದ್ಯಾರ್ಥಿಗಳೇ ನಿಮ್ಗೆ ಇಲ್ಲಿ ಒಂದು ಗೋಲ್ಡನ್ ಆಪರ್ಚುನಿಟೀಸ್ ಇರ್ತೈತಿ. ಅಂದ್ರೆ ನಾವಿಲ್ಲಿ ಡಿಪ್ಲೊಮೊ ನರ್ಸಿಂಗ್ ಅಂತ ಕನ್ಸಿಡರ್ ಮಾಡ್ತೀವಿ ಈ GNM ಅನ್ನ. ಸೊ ನಾವು ಇಲ್ಲಿ ಗ್ರಾಜುಯೇಟ್ ಅಥವಾ ಡಿಗ್ರಿ ಅಂತ ಹೇಳಿ ಕನ್ಸಿಡರ್ ಆಗ್ಬೇಕಾದ್ರೆ ನಮ್ಗೆ ಇಲ್ಲೇ ಒಂದು ಕೋರ್ಸ್ ಬರ್ತೈತಿ ಹೈಯರ್ ಎಜುಕೇಶನ್ ಒಳಗಡೆ. ಅದು ಯಾವ್ದಪ್ಪ ಅಂತಂದ್ರೆ PBBSc ಅಂತ ಕರಿತೀವಿ ನಾವು. ಅಂದ್ರೆ ಪೋಸ್ಟ್ ಬೇಸಿಕ್ BSc ನರ್ಸಿಂಗ್ ಅಂತ ಕರಿತೀವಿ. ಸೊ ನೀವೇನಾದ್ರು GNM ಮುಗಿಸಿದಿರಂದ್ರೆ ಈ ಒಂದು ಕೋರ್ಸ್ ನ ಮಾಡಿದ್ರೆ ನೀವು ಡಿಗ್ರಿ ಅಥವಾ ಬ್ಯಾಚುಲರ್ ಡಿಗ್ರಿ ಒಳಗಡೆ ಕನ್ಸಿಡರ್ ಆಗ್ತೀವಿ. ಅಂದ್ರೆ BS ನರ್ಸಿಂಗ್ ಸ್ಟೂಡೆಂಟ್ ಅಂತ ಕನ್ಸಿಡರ್ ಆಗ್ತೀರಾ. ಸೊ ಇದು ಈಕ್ವಲೆಂಟ್ ಟು ದ BSc ನರ್ಸಿಂಗ್ ಅಂತ ಹೇಳಿ ಆಗ್ತದ. ಸೊ ಯಾಕೆ ಈ ವಿಷಯನ ಹೇಳ್ತಾ ಇದ್ದೀನಿ ಅಂತಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳು PUC ಸೈನ್ಸ್ ನೇ ಮಾಡಿರ್ತೀರಾ. ಆಮೇಲೆ PUC ಸೈನ್ಸ್ ಒಳಗಡೆ PCMB ಕಾಂಬಿನೇಷನ್ ಕೂಡ ತಗೊಂಡಿರ್ತೀರಾ ಅಥವಾ PCB ಕಾಂಬಿನೇಷನ್ ಕೂಡ ತಗೊಂಡಿರ್ತೀರಾ. ಸೊ ನಿಮ್ಗೆ ಇಲ್ಲಿ ಒಂದು ಈಗಿನ ದಿನಮಾನಗಳು ಅಂದ್ರೆ 2024-25ನಿಂದ ಏನ್ ಮಾಡಿದಾರೆ ಅಂದ್ರೆ ಈ ಒಂದು BSc ನರ್ಸಿಂಗ್ ನ ಮಾಡ್ಬೇಕಾದ್ರೆ ಇಲ್ಲಿ ನಾವು CET ಕಡ್ಡಾಯ ಅಂತ ಹೇಳಿದ್ರೆ CET ಅಪಿಯರೆನ್ಸ್ ಆಗ್ಬೇಕಂತ ಹೇಳಿ ಬಹಳಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮಾಡಿಕೊಡೋಕೆ ಬಹಳಷ್ಟು ವಿದ್ಯಾರ್ಥಿಗಳು PUC ನ ಮುಗಿಸಿರ್ತೀರಿ, ಆದ್ರೆ ನೀವು CET ಗೆ ಅಟೆಂಡ್ ಆಗಿರೋದಿಲ್ಲ. ಸೊ ಈ CET ಕೂಡ ಪಾಸ್ ಆಗಿರೋದಿಲ್ಲ. ಅಥವಾ ಈ ತರ ಇರುವಾಗ ನೀವು GNM ನ ಮಾಡಿ PUC ಸೈನ್ಸ್ ಮುಗಿಸಿದ್ರು ಕೂಡ GNM ನ ಮಾಡಿ ನೀವು ಮುಂದೆ 3 ವರ್ಷ ಮುಗಿಸಿದ ಮೇಲೆ ಈ ಒಂದು PPBSc ನ ಮಾಡ್ಕೋಬಹುದು. PPBSc ನ ಮಾಡಿದಂದ್ರೆ ನೀವು BSc ನರ್ಸಿಂಗ್ ಅಂತೇಳಿ ಕನ್ಸಿಡರ್ ಆಗ್ತೀರಾ. ಸೊ ಹಾಗಾಗಿ ಈ ಒಂದು ಕೋರ್ಸ್ ನಿಮ್ಗೆ PBBSc 2 ವರ್ಷ ಇರ್ತೈತಿ. ಓಕೆ, ಇದಾದ್ಮೇಲೆ ನಿಮ್ಗೆ ಈ ಒಂದು PPBSc ಮುಗಿಸಿದ್ರಂದ್ರೆ ನೀವು ಕೂಡ MSc ನ ಕೂಡ ಮಾಡಬಹುದು. ಹೈಯರ್ ಎಜುಕೇಶನ್ ಒಳಗಡೆ ಮಾಸ್ಟರ್ಸ್ ನ ಕೊಡಬಹುದು. ಸೊ ಮಾಸ್ಟರ್ಸ್ ಒಳಗಡೆ ನಿಮ್ಗೆ BSc ನರ್ಸಿಂಗ್ ಒಳಗೆ ಹೇಳಿದ್ನಲ್ಲ, ಸೊ ಆ ತರನೇ ಇಲ್ಲಿ ನಿಮ್ಗೂ ಕೂಡ ಪಿಡಿಯಾಟ್ರಿಕ್ ಅಥವಾ ಸೈಕ್ಯಾಟ್ರಿಕ್, ಕಮ್ಯುನಿಟಿ ಈ ತರ ನಿಮ್ಗೆ ಬಹಳಷ್ಟು ಸ್ಪೆಷಲ್ ಬ್ರಾಂಚಸ್ ಗಳು ಬರ್ತಾವೆ. ಸೊ ಅದ್ರ ಮೇಲೆ ನೀವು ಬ್ರಾಂಚಸ್ ಗಳನ್ನ ತಗೋಬಹುದು. ಸೊ ಅದಾದ್ಮೇಲೆ ಈ ಒಂದು ಕೋರ್ಸ್ ನ ಮಾಡಿದ್ವಿ ನಾವು. ಈ ಒಂದು ಕೋರ್ಸ್ ನ ಮುಗಿಸಿದ ಮೇಲೆ ಅಂದ್ರೆ ಈಗ ಎಕ್ಸಾಂಪಲ್ JNM ಬರ್ತಾ ಇದ್ದೀನಿ ನಾನು ನಿಮ್ಗೆ ವಾಪಸ್. JNM ನ ಮುಗಿಸಿದ ಮೇಲೆ ನಾವು ಯಾವೆಲ್ಲ ಕ್ಷೇತ್ರದೊಳಗಡೆ ಕೆಲಸ ಮಾಡಬಹುದು ಅಂತ ಕೇಳಿದ್ರೆ, ಸೊ ನಾವೀಗ JNM ನ ಮುಗಿಸಿದ್ವಿ. JNM ನ ಮುಗಿಸಿದ ಮೇಲೆ ನಮ್ದು ಈ ಒಂದು 6 ತಿಂಗಳ ಇಂಟರ್ನ್ಶಿಪ್ ಆಯ್ತು. ಅದಾದ್ಮೇಲೆ ನಾವು ಇದ್ರೊಳಗಡೆ ಜಾಬ್ ಆಪರ್ಚುನಿಟೀಸ್ ಗಳು ಯಾವ ತರ ಇರ್ತಾವ ಅಂತ ಕೇಳ್ತಾ ಇದ್ರೆ, ಸೊ ಇದರಲ್ಲಿ ಜಾಬ್ ಆಪರ್ಚುನಿಟೀಸ್ ಗಳು ಯಾವ ತರ ಇರ್ತಾವ ಅಂತಂದ್ರೆ ನೋಡ್ರಿ. ಸೊ ಮೊದಲಿಗೆ ನಾವಿಲ್ಲಿ ಮೊಟ್ಟ ಮೊದಲನೇ ಕೆಲಸ ಏನಪ್ಪಾ ಅಂದ್ರೆ ನಮಗೆ ಜಾಬ್ ಇಲ್ಲಿ ಒಂದು ಹಾಸ್ಪಿಟಲ್ ಸ್ಟಾಫ್ ನರ್ಸ್ ಆಗಿ ನಾವು ವರ್ಕ್ ಮಾಡಬಹುದು. ಸೊ ಅದಾದ್ಮೇಲೆ ನಾವಿಲ್ಲಿ ಹೋಮ್ ಕೇರ್ ಒಳಗಡೆನೂ ಕೂಡ ನಾವು ಸ್ಟಾಫ್ ನರ್ಸ್ ಆಗಿ ವರ್ಕ್ ಮಾಡಬಹುದು. ಅದಾದ್ಮೇಲೆ ಇಲ್ಲಿನೂ ಕೂಡ ನಿಮ್ಗೆ ಮಿಲಿಟರಿ ನರ್ಸ್ ಆಗಿ ನೀವು ಸೆಲೆಕ್ಟ್ ಆಗಬಹುದು. ಅದಾದ್ಮೇಲೆ ನೀವು ಇಲ್ಲಿ ರೈಲ್ವೆ ನರ್ಸ್ ಆಗಿನೂ ಕೂಡ ವರ್ಕ್ ಮಾಡಬಹುದು. ಅದಾದ್ಮೇಲೆ ಪ್ರೈವೇಟ್ ಹಾಸ್ಪಿಟಲ್ ಒಳಗಡೆ ಕೂಡ ವರ್ಕ್ ಮಾಡಬಹುದು. ಆಮೇಲೆ ಗವರ್ಮೆಂಟ್ ಹಾಸ್ಪಿಟಲ್ ಒಳಗಡೆ ಕೂಡ ನೀವು ನರ್ಸ್ ಆಗಿ ವರ್ಕ್ ಮಾಡಬಹುದು. ಈ ತರ ನಿಮ್ಗೆ ಜಾಬ್ ಆಪರ್ಚುನಿಟೀಸ್ ಇರ್ತಾವು. ಸೊ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್, ಇನ್ನೊಂದು ಏನ್ ಕನ್ಫ್ಯೂಷನ್ ಇರುತ್ತೆ ಅಂತಂದ್ರ, ಸರ್ ನಾವು ಹೊರದೇಶಕ್ಕೆ ಹೋಗಿ ನಾವು ನರ್ಸ್ ಆಗಿ ವರ್ಕ್ ಮಾಡಬಹುದಾ ಅಂತ ಕೇಳಿದ್ರೆ ಖಂಡಿತವಾಗಿ ಮಾಡಬಹುದು. ಸೊ ನಿಮಗೂ ಕೂಡ ಜಾಬ್ ಆಪರ್ಚುನಿಟೀಸ್ಗಳು ಔಟ್ಸೈಡ್ ದ ಕಂಟ್ರಿ ಇರ್ತಾವ. ಅಂದ್ರೆ ಯುರೋಪಿಯನ್ ಕಂಟ್ರಿ ಆಗಿರ್ಬೋದು, ಅಮೆರಿಕ ಆಗಿರ್ಬೋದು, ಅದಾದ್ಮೇಲೆ ಸೌದಿ ಅರೇಬಿಯಾ ಕಂಟ್ರೀಸ್ ಆಗಿರ್ಬೋದು. ಈ ತರ ಕಂಟ್ರೀಸ್ ಒಳಗಡೆ ನಿಮ್ಗೂ ಕೂಡ ಅವಕಾಶಗಳು ಇರ್ತಾವು. ಸೊ ಸೇಮ್ ಕ್ರೈಟೇರಿಯಾ ಯಾರಿಗೆ BSc ನರ್ಸಿಂಗ್ ದವ್ರಿಗಿತ್ತಲ್ಲ ಅದೇ ಕ್ರೈಟೇರಿಯಾ ನಿಮಗೂ ಕೂಡ ಇರ್ತೈತಿ. ಒಂದೇ ಒಂದು ಕ್ರೈಟೇರಿಯಾ ಏನಪ್ಪಾ ಅಂದ್ರ ಅವರ ಭಾಷೆಯನ್ನ ನೀವು ಓದಲಿಕ್ಕೆ, ಬರೀಲಿಕ್ಕೆ, ಮಾತಾಡ್ಲಿಕ್ಕೆ
ಕಲಿಬೇಕಾಗ್ತದ. ಅದರದ್ದು ಎಂಟ್ರನ್ಸ್ ಎಕ್ಸಾಮ್ ಅನ್ನ ತಗೊಂಡು ನಿಮ್ಮನ್ನ ಅಲ್ಲಿಗೆ ಕಳಿಸ್ತಾರ. ನಿಮಗೆ ನಾನು ಕೊನೆ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ, ಜರ್ಮನಿ ಕಂಟ್ರಿ ಒಳಗಡೆ ನರ್ಸಸ್ ಬಹಳಷ್ಟು ಬೇಡಿಕೆ ಇದೆ. ಸೊ ಆ ಒಂದು ಕಂಟ್ರಿ ಒಳಗಡೆ ಕೂಡ ನೀವು ಕೆಲಸ ಮಾಡಬಹುದು ಈ ಒಂದು JNM ಅನ್ನ ಮುಗಿಸಿದ ಮೇಲೆನೆ. ಸೊ ಅದಾದ್ಮೇಲೆ ನೀವು ನಾವಾಗ್ಲೇ ಹೇಳಿರೋ ಪ್ರಕಾರ ನೀವೇನಾದ್ರೂ ಹೊರಗಡೆ ಕಂಟ್ರಿಗೆ ಹೋಗ್ಬೇಕಂದ್ರ ಅವರ ಒಂದು ಎಂಟ್ರನ್ಸ್ ಎಕ್ಸಾಮ್ ನ ಪಾಸ್ ಮಾಡ್ಬೇಕಾಗ್ತದ. ಸೊ ಎಂಟ್ರನ್ಸ್ ಎಕ್ಸಾಮ್ ಇಸ್ ನಥಿಂಗ್ ಬಟ್ ಅವರ ಒಂದು ಕಮ್ಯುನಿಕೇಶನ್, ಅಂದ್ರೆ ಆ ಒಂದು ಭಾಷೆಯನ್ನ ಕಲಿಬೇಕಾಗ್ತದ. ಸೊ ಅದಾದ್ಮೇಲೆ ಈ ಒಂದು ಕೋರ್ಸ್ ನ ಮುಗಿಸಿದೀವಿ ನಾವು. ಈ ಒಂದು ಕೋರ್ಸ್ ನ ಮುಗಿಸಿದ ಮೇಲೆ ಸೊ ಆ ಜಾಬ್ ನ ಮಾಡಿದ್ಮೇಲೆ ನಾವು ಈ ಒಂದು ಕೋರ್ಸ್ ನಲ್ಲಿ ಸ್ಯಾಲ್ರಿ ಸ್ಕೇಲ್ ಎಷ್ಟ್ ಇರ್ತೈತ್ರಿ ಅಂತ ಕೇಳಿದ್ರೆ, ಸೊ ವಿದ್ಯಾರ್ಥಿಗಳೇ ನಿಮ್ಗೂ ಕೂಡ ಇಲ್ಲಿ ಬೆಸ್ಟ್ ಆಪ್ಷನ್ ಏನಪ್ಪಾ ಅಂತಂದ್ರೆ, ನೀವು ಇಲ್ಲಿ ಸ್ಟಾಫ್ ನರ್ಸ್ ಆಗಿ ಹಾಸ್ಪಿಟಲ್ ಒಳಗಡೆ ವರ್ಕ್ ಮಾಡ್ತಾ ಇದ್ರಿ ಅಂತಂದ್ರೆ, ಸೊ ನೀವು ಇಲ್ಲಿ 10 ರಿಂದ 15 ಸಾವಿರ ಫ್ರೆಶರ್ ಆಗಿ ನೀವು ತಗೋಬಹುದು. ಸೊ ಅದಾದ್ಮೇಲೆ ನೀವು ಎಕ್ಸ್ಪೀರಿಯನ್ಸ್ ಆದಂಗ ನಿಮ್ದು ಸ್ಯಾಲ್ರಿ ಇನ್ಕ್ರೀಸ್ ಆಕೊಂತ ಹೋಗ್ತದೆ. ಸೊ ಅದಾದ್ಮೇಲೆ ಏನಾದ್ರು ಗೌರ್ಮೆಂಟ್ ಅಪ್ಲಿಕೇಶನ್ ಹಾಕಿ ನಿಮ್ದು ಗೌರ್ಮೆಂಟ್ ಜಾಬ್ ಆತಂದ್ರೆ ನಿಮ್ದು ಡೈರೆಕ್ಟ್ಲಿ 7th ಪೇ ನಿಮ್ದು ಸ್ಟಾರ್ಟ್ ಆಗ್ತದ. ಓಕೆ, ಸೊ ಅದಾದ್ಮೇಲೆ ನೀವೇನಾದ್ರು ಈಗ ಪ್ರೈವೇಟ್ ಜಾಬ್ ಒಳಗಡೆ ಮಾಡ್ತಾ ಇದ್ದೀರಾ, ಸೊ ಆಸ್ ಯೂಶುವಲ್ ಮೀನ್ಸ್ ಪ್ರೈವೇಟ್ ಹಾಸ್ಪಿಟಲ್ ಒಳಗಡೆ ಕೂಡ ನಿಮ್ಗೆ ನಾನು ಹೇಳಿದ್ನಲ್ಲ ಈಗ ಅಪ್ರಾಕ್ಸಿಮೇಟ್ಲಿ 10 to 15,000 ಫ್ರೆಶರ್ಸ್ ಕೊಡ್ತಾರೆ. ಆಮೇಲೆ ಹೋಮ್ ಕೇರ್ ಒಳಗಡೆ ಹೋದ್ರಿಂದ ನೀವು ಹೋಮ್ ಕೇರ್ ಒಳಗಡೆ ನಿಮ್ಗೆ ಅಲ್ಲಿ ಸ್ಟಾರ್ಟಿಂಗ್ ಸ್ಯಾಲರಿ 10 to 15,000 ಇರುತ್ತೆ. ಆಮೇಲೆ ಎಕ್ಸ್ಪೀರಿಯನ್ಸ್ ಆದಂಗ ನಿಮ್ದು 20,000 25,000 ಇದರ ಇನ್ಕ್ರೀಸ್ ಆಗ್ಕೊಂತ ಹೋಗ್ತದೆ. ಸೊ ದೊಡ್ಡ ದೊಡ್ಡ ಹಾಸ್ಪಿಟಲ್ ಒಳಗಡೆ ನೀವು ಹೋದ್ರಂದ್ರ ಅಂದ್ರೆ NABH ಹಾಸ್ಪಿಟಲ್ ಒಳಗಡೆ ಹೋದ್ರೆ ನಿಮ್ಗೆ ಅಲ್ಲಿ ಸ್ಯಾಲರಿ ಹೆಚ್ಚಿಗೆ ಇರ್ತದೆ. ಸೊ ಅದಾದ್ಮೇಲೆ ನಿಮ್ದಲ್ಲಿ PF EF ಈ ತರನು ಕೂಡ ನಿಮ್ಗೆ ಇನ್ಸೆಂಟಿವ್ ಕೊಡ್ತಾರ. ಓಕೆ, ಸೊ ಇದಾದ್ಮೇಲೆ ನಿಮ್ಗೆ ನೀವು ಯುರೋಪಿಯನ್ ಕಂಟ್ರಿಗಳಿಗೆ ಹೋದ್ರಂದ್ರ ಸೊ ಹ್ಯಾಸ್ ಯೂಸಲ್ ನಿಮ್ಗೂ ಕೂಡ ಅಲ್ಲಿ ಪರ್ ಮಂತ್ ಲ್ಯಾಕ್ ಒಳಗಡೆ ಸ್ಯಾಲರಿ ತಗೊಳ್ಳೋಂತ ಅವಕಾಶಗಳು ಇರ್ತಾವ. ಸೊ ಹಾಗಾದ್ರೆ ವಿದ್ಯಾರ್ಥಿಗಳೇ ಯಾರೆಲ್ಲ PUC ನ ಮುಗಿಸಿದಿರಲ್ಲ, ಇಟ್ ಮೈಟ್ ಬಿ PUC ಆರ್ಟ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಅಥವಾ PUC ಸೈನ್ಸ್ ಆಗಿರ್ಬೋದು, ನಮ್ಗ ನರ್ಸಿಂಗ್ ನ ಮಾಡ್ಬೇಕ್ರಿ ಸರ್, ಯಾವ್ದಾದ್ರು ಕಾಲೇಜು ಒಳ್ಳೆ ಕಾಲೇಜ್ ಇದ್ರೆ ಸಜೆಸ್ಟ್ ಮಾಡ್ರಿ ಅಂತ ಕೇಳಿದ್ರೆ, ಸೊ ಕೆಳಗಡೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ. ಆ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ನಾವು ಸಂಪೂರ್ಣ ಮಾಹಿತಿ ಕೊಡ್ತೀವಿ. ನಿಮ್ಮ ಊರಿನ ಹತ್ತಿರದಲ್ಲಿರುವಂತಹ ಕಾಲೇಜಸ್ಗಳಿಗೆ ನಿಮ್ಗೆ ಸಜೆಷನ್ ಮಾಡ್ತೀವಿ. ಸೊ ಇದಾಗಿತ್ತು ಕಂಪ್ಲೀಟ್ ಇನ್ಫಾರ್ಮೇಶನ್ ಅಬೌಟ್ JNM ನರ್ಸಿಂಗ್. ಸೊ ಎಲ್ಲರೂ ಕೂಡ ಈ ವಿಡಿಯೋನ ನೋಡಿದ್ರೆ ಅನ್ಕೊಂತೀನಿ. ಸೊ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.